ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದ್ಕಲ್ ಪಟ್ಟಣದ ಶ್ರೀ ಮಾರುತೇಶ್ವರ ದೇವಸ್ಥಾನದಲ್ಲಿ ಶಾಸಕ ಮಾನಪ್ಪ ಡಿ ವಜ್ಜಲ್ ಭಾಗವಹಿಸಿದರು. ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಮಾತನಾಡಿದ ಶಾಸಕ ಮಾನಪ್ಪ ವಜ್ಜಲ್, ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ದೇಶದಾದ್ಯಂತ ಹಬ್ಬದಂತೆ ಆಚರಣೆ ಮಾಡಲಾಗುತ್ತಿದೆ. ಇದೇ ರೀತಿ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡು ಪಾವನರಾಗೋಣ ಎಂದು ಹೇಳಿದರು. ಪ್ರತಿಯೊಬ್ಬ ಒಂದು ಜಾತಿ ಒಂದು ಇದಕ್ಕೆ ಸೀಮಿತ ಆದದಂತದಲ್ಲ, ಎಲ್ಲ ಸಮಾಜದವರು ಇವತ್ತು ರಾಮನನ್ನ ಭಕ್ತಿಯಿಂದ ಪೂಜಿಸ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಇತ್ತೀಚೆಗೆ ಸುಮಾರು 25-30 ವರ್ಷಗಳಲ್ಲಿ ಬಹಳಷ್ಟು ಜನ ಹಿರಿಯ ನಾಯಕರು, LK ಅಡ್ವಾಣಿ ಅಂತವರು, ಮುರಳಿ ಮನೋಹರ್ ಜೋಶಿ ಅಂತವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅಂತವರು, ಇಂಥ ಅನೇಕ ಜನ ಮುಖಂಡರುಗಳು ಹೋರಾಟ ಮಾಡಿರ್ತಕ್ಕ ಒಂದು ಇತಿಹಾಸ ಇದೆ. ಹೋರಾಟದಲ್ಲಿ ಅನೇಕ ಜನ ಪ್ರಾಣಗಳು ಕಳ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ. ಅಂತಹ ಒಂದು ಇವತ್ತು ಸಂದರ್ಭ ನ್ಯಾಯಬದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಿಕ್ಕಿರತಕ್ಕಂಥ ನ್ಯಾಯ ನಮಗೆ ಸಿಕ್ಕಿದ್ರಿಂದ ಅಯೋಧ್ಯೆಯಲ್ಲಿ ಇವತ್ತು ರಾಮಮೂರ್ತಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಬಹುಶಃ ನಮ್ಮ ದೇಶದ ಜನತೆಯ ದೈವ. ಇವತ್ತು ಮೂರ್ತಿ ಸ್ಥಾಪನೆ ಮಾಡತಕ್ಕಂಥದ್ದು TV ಮುಖಾಂತರ, ಇವತ್ತಲ್ಲಿ ವಾಟ್ಸಪ್ಗಳ ಮುಖಾಂತರ. ಇವತ್ತು ದೇಶದಲ್ಲಿ ಅನೇಕ ರಾಜ್ಯಗಳು ರಜವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಇವತ್ತು ಸರ್ಕಾರ ರಜೆ ಕೊಟ್ಟಿಲ್ಲ ಅಂತೇಳಿ ಏನು ಇವತ್ತು ಜನ ಇವತ್ತು ರಾಮನ ಭಕ್ತಿಯನ್ನು ಕಡಿಮೆ ಮಾಡ್ಕೊಂಡಿಲ್ಲ. ಎಲ್ಲ ದೇವಾಲಯಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ಅನೇಕ ಪೂಜಾ ಪುನಸ್ಕಾರ ಸಮಾರಂಭದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅನೇಕ ಜನ ವಿದ್ಯಾರ್ಥಿಗಳು ಇವತ್ತು ಕಾಲೇಜಿಗೆ ಸ್ಕೂಲ್ಗಳಿಗೆ ರಜೆಯನ್ನು ಹಾಕಿ TV ಮುಂದೆ ಕುಂತು ರಾಮನ ಮೂರ್ತಿ ಸ್ಥಾಪನೆಯನ್ನು ಕಂಡುಕೊಂತ ಇದ್ದಾರೆ. ಯಾಕಂದರೆ ರಾಮನ ಮೇಲೆ ಇರ್ತಕ್ಕಂಥ ಭಕ್ತಿ ದೇಶಭಕ್ತಿ ಇದು. ರಾಮ ಮೂರ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ದೇಶದ ಜನತೆ ದೊಡ್ಡ ಹಬ್ಬವನ್ನು ಇವತ್ತು ರಾಮನ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ದೇಶದಲ್ಲಿ ಎಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಿದ್ದೀವೋ ಅದಕ್ಕಿಂತಲೂ ಹೆಚ್ಚಿನ ದೊಡ್ಡ ಹಬ್ಬವನ್ನು ಇವತ್ತು ರಾಮ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಇವತ್ತು ರಾಮನ ಹಬ್ಬ ಅಂತೇಳಿ ಇವತ್ತು ನಾವು ದೇಶದ ಜನತೆ ಎಲ್ಲ ದೇವಾಲಯಗಳಲ್ಲಿ ಇವತ್ತು ಸ್ವಚ್ಛತೆಯನ್ನು ಮಾಡಿ ಅಲ್ಲಿ ಹೋಮ ಪೂಜಾ ಪುನಸ್ಕಾರಗಳನ್ನು ಇಡೀ ದೇಶದ ಜನತೆ ಮಾಡ್ತಕ್ಕಂಥದ್ದಷ್ಟಲ್ಲ, ಜಗತ್ತಿನಲ್ಲಿ ಹೊರ ರಾಷ್ಟ್ರದ ಕೂಡ ಜನರು ಕೂಡ ಇವತ್ತು ರಾಮನ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ರಾಮನ ಮೂರ್ತಿ 11 ದಿನಗಳ ಕಾಲ ಉಪವಾಸ ವೃತ್ತವನ್ನು ಮಾಡಿ ರಾಮನ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ.